ನಂಗೆ ಹೋಗಕ್ಕೆ ಇಷ್ಟ ಇಲ್ಲ ಕಸ್ತೂರವ್ವ. ಮಾವ. ನಂಗೆ ಇಷ್ಟ ಇಲ್ಲ ಮಾವ ಹೋಗಾಕ. ಹಂಗಂದ್ರೆ ಹೆಂಗವ್ವ? ನಿಮ್ಮ ಅಪ್ಪ ಹೊರ ಹುಡ್ಕ್ಯಾನ. ಈಗ ನೀವು ಹೋಗ್ಲಿಲ್ಲ ಅಂದ್ರೆ ಸಿಟ್ಟು ಬರೋದಿಲ್ಲ ನಮ್ಗೆ. ಆಮೇಲೆ ಏನು ತಿಳ್ಕೊತಾನ ಗೊತ್ತನ, ನಾವೇ ಏನೋ ಹೇಳಿ ಇಟ್ಕೊಂಡೇವಿ ನಿನ್ನಂತ. ನಿಮ್ಮ ಅಮ್ಮ ಒಂದು ಕೆಟ್ಟ ಮಾತಾಡ್ತಾಳೆ, ಸುಮ್ಮನೆ ನಮ್ಗೊಂದು ಕೆಟ್ಟ ಹೆಸ್ರು ನಿನ್ಗೊಂದು ಕೆಟ್ಟ ಹೆಸ್ರು. ಅದು ಅಲ್ದೆ ಈಗ ನಿಮ್ಮಪ್ಪ ನಿಮ್ಮವ್ವ ನಿಮ್ಮ ಮನೆಯವ್ರು ತೊಗೊಂಡು ನಿರ್ಧಾರವ ಈಗ ಲಗ್ನ ಮಾಡ್ಬೇಕಂದಾರ. ಈ ವಯಸ್ಸಕ್ಕಾಗಲಿ ಲಗ್ನ ಆಗಿರ್ಬೇಕು. ಹೆಣ್ಮಕ್ಳನ್ನ ಭಾಳ ದಿನ ಮನ್ಯಾಗ ಇಟ್ಕೊಳ್ಳೋದಿಲ್ಲ. ಇನ್ನೊಂದು ಸ್ವಲ್ಪ ದಿನ ನಾವು ನಮ್ಮ ಹಿರಮ್ಗೆ ನಿಮ್ಮ ಅಣ್ಣಗೆ ಲಗ್ನ ಮಾಡಿಬಿಡ್ತೇವಿ. ಆದ್ರೆ ನಾವು ಅಲ್ಲ ಒಲ್ಲೆ ಅಂತೆಲ್ಲ ಅನ್ಬಾರ್ದು ವಯ್ವ. ಹೇಳುವ ಹಂಗೆ ಹೋಗ್ಬಾರ್ದು. ಹೇಳುವ ನೋಡಿ ಹಂಗೆ ಒಲ್ಲೆ ಅನ್ಬಾರ್ದು. ತೊಗೊಂಡೋಗಿ ಬಿಟ್ಟು ಬರ್ತೀನಿ. ಏನು ನಾ ಚಲೋ ಹೊರನ ಹುಡುಕಿರ್ತಾರೆ ಬಿಡು. ಅವ್ರ್ಯಾಕೆ ಅಂಥದ್ದು ಇಂಥದ್ದು ಎಡಪ್ಪ ಹೊರ ಹುಡುಕ್ತಾರೆ. ಹೆಣ್ಣು ಮಕ್ಕಳಿಗೆಲ್ಲ ಏನವ ಗಂಡಸೂರು ಒಪ್ಕೊಂಡ್ರೆ ಆತಪ್ಪ ಆತಾಗ. ದೊಡ್ಡ ಕುಳನ ಐತೆ ಅಂತ ಮನೆ ಬಂದಾಗ ನಿಮ್ಮ ಹೂ ಅಂದು ಹೇಳ ಭಾಳ ಸರಿ ಮಂತ್ರದಾರಂತ. ಸುಮ್ಮನೆ ಹೂ ಅನ್ನಿ, ಒಲ್ಲೆ ನಾಕೋಬೇಡ. ನಂಗೆ ಯಾಕೆ ಇಷ್ಟನೇ ಇಲ್ಲ. ಹಂಗೆಲ್ಲ ಇಷ್ಟ ಇಲ್ಲ ಅನ್ಬಾರ್ದವ. ಈಕೆ ನಾನು ಹೇಳ್ತೀನಿ ನಿಮ್ಮ ಅತ್ತೆ ಆಕಿನೂ ನನ್ನ ಮದುವೆ ಮಾಡ್ಕೊಳಕ್ಕೆ ಒಲ್ಲೆ ಅಂತೇಳಿ ಅನ್ನತ್ತಿದ್ಲು. ಲಗ್ನದಾಗ ನನ್ನ ಕೈಯೇ ಹಿಡ್ಕೊಳ್ಳು ಆಳಕತ್ತಿ ಬಿಟ್ಟಾಳ ಅಲ್ಲಿ ಅವ್ರಪ್ಪ ಅವ್ರ ಅವನಿಗೆ. ಮದುವೆ ಮಾಡ್ಕೊಂಡ್ಲಪ್ಪ ಅವ್ರಪ್ಪ ಅವರು. ಏನಕ್ಕೆ ಒಲ್ಲೆ ಅಂದ್ರು ಕೇಳಲಿಲ್ಲ, ಹ್ಞೂ ಅಂದ್ರು ಕೇಳಲಿಲ್ಲ, ಸುಮ್ಮ ಮದುವೆ ಮಾಡಿದ್ರು. ಈಗೇನಾಗೈತೆ ಬಂಗಾರದಂಗೆ ಜೀವನ ಮಾಡ್ಕೊಂಡು ಹೊಂಟಾಳ. ನಾ ಏನಾರು ಹೊಡಿತೀನಿ ಬಿಡ್ತೀನಿ, ಏನು ಮಾಡ್ತೇನೆ ಆಕಿಗೆ ಆರಾಮಾಗಿ ಅದಾಳಿಲ್ಲ. ಹಂಗೆ ಹಂಗೆ ಯಾರಿಗಾದ್ರೂ ಮದುವೆ ಅನ್ನಬೇಕಾರೆ ಹಂಗೆ ಅನಿಸ್ತತಿ. ಮದುವೆ ಮಾಡ್ಕೊಂಡಿದ್ದು ಎಲ್ಲ ಬರಬರಿ ಆಕತಿ. ನೀನು ಹ್ಞೂ ಅನ್ನ ಮದುವೆ ಮಾಡ್ಕೊನಿ. ಸರಿ ಆತು. ಮಲಪಣ ನೀ ಎಲ್ಲಿ ಎಲ್ಲಿ ಬೇಕಲ್ಲೇ ಪ್ರತ್ಯಕ್ಷ ಆಕತಿಲ್ಲ. ಯಾಕೆ ಏನು ನಮ್ಮಿಂದ ಅಡ್ಡಾಡಕತಿ ಹಂಗೆ? ಇಲ್ಲ ಮಾವ ಹಂಗಲ್ಲ. ಅಂದ್ರೆ ನಾನು ಹಿಂಗೆ ಪರಮ್ನರ ಇವ್ರದಾರಲ್ಲ ನಮ್ಮ ಮರ್ಕಟ್ಟಿ ಅಲ್ಲಿ ಕುಂತಿದ್ನಪ್ಪ. ಈ ಹುಡುಗಿ ಗುಳುಗುಳು ಮಾಡ್ಕೊಂತ ಹೋತು, ಇನ್ನಿಂದ ನೀನು ಬಂದ್ಯಲ್ಲ, ಅದಕ್ಕೆ ಏನಾತ ಏನ ಅಂತೇಳಿ ಬಂದೆಪ್ಪ ಅಷ್ಟ. ಮತ್ತೇನಿಲ್ಲ. ಏನು ಆರಾಮದಿರಲ್ಲ ಒಟ್ರು? ಅಯ್ಯೋ ಅದ ಹೊರ ಗೊತ್ತಾಗೈತಪ್ಪ ಈಕಿಗೆ. ಅವರು ಮಂತ್ಯಾನ ನೋಡಕ್ಕೆ ಹೋಗ್ಯಾರಂತ. ಮೊನ್ನೆ ಟಪಾಲ್ ಹಾಕ್ಯಾರಲ್ಲ, ಇಂದ ಬಂದು ಮುಟ್ಟೈತದ. ಕರ್ಕೊಂಬಂದ್ಬಿಡಿ ಅಣ್ಣ ಟಪಾಲ್ ಮುಟ್ಟತ್ಲೆ ಅಂತ ಹೇಳಾಳ. ಅದಕ್ಕೆ ಹೋಗಿ ಬಿಟ್ಟು ಬರ್ತೇನೆ ಬಾರ್ವಾ ಅಂದ್ರೆ ಏನು ಮಾಡಿದ್ರೆ ಮುಂದಕ್ಕೆ ಬರೋಳು. ಒಲ್ಲೆ ನಾ ಮದುವೆ ಆಗಕ್ಕ ಅಂತ ಇಕ್ಕಿದ. ಅಲ್ಲ ಮಲಪಣ ಹಿಂಗೆ ಹೇಳ್ತೇನಂತ ತೆಪ್ಪ ತಿಳ್ಕೊಬೇಡ. ಈ ಮಾತಂದೆ ಅಂತೇಳಿ ಸಿಟ್ಟಿಗಿಟ್ಟು ಆಗ್ಬೇಡಪ್ಪ. ನಾ ಯಾಕೆ ಹೇಳತ್ತೇನೆಂದ್ರೆ ನನಗೂ ಕಸ್ತೂರಿ ನೋಡಿದಾಗಿಂದಾನು ಮದುವೆ ಮಾಡ್ಕೋಬೇಕಂತ ಆಸೆ ಆಗಿತ್ತು. ನೀ ಹ್ಞೂ ಅನ್ನೋದಾದ್ರೆ ಮನ್ಯಾಗ ಹೇಳಿ ಒಪ್ಪಿಸ್ತೇನೆ ಅನ್ನೋದಾದ್ರೆ ಬೇಕಾದ್ರೆ ನಾನು ಮಾಡ್ಕೊತೇನೆ. ಯಾಕಂದ್ರೆ ನನಗೆ ನಮ್ಮಪ್ಪ ನಮ್ಮವು ಬಿಟ್ಟರೆ ಯಾರದಾರ? ಅದು ನಮ್ಮವನು ಈಗ ಆಗನ್ನಂಗೆ ಪಾಪ ಅಕ್ಕಿಗೂ ಒಮ್ಮೆ ಆರಾಮ ಇರ್ತೈತಿ, ಒಮ್ಮೆ ಇರೋದಿಲ್ಲ. ಅದಕ್ಕೆ ಅಕ್ಕಿಗೆ ಸಾಯಿದ್ರಾಗ ನನ್ನೊಂದು ಲಗ್ನ ನೋಡ್ಬೇಕು ಅನ್ನೋದೊಂದು ಆಸೆ. ನನಗೂ ಯಾಕೆ ಕಸ್ತೂರಿ ಮನ್ಸಿಗೆ ಬಂದಿದ್ಲ, ಅಕ್ಕಿಗೂ ಮನ್ಸಿಗೆ ಐತೆ ಅನ್ನೋದಾದ್ರೆ ಬೇಕಾದ್ರೆ ನಾನು ನಮ್ಮ ಮನ್ಯಾಗೂ ಮಾತಾಡ್ತೇನೆ ಅನ್ನೋಕ್ಕೆ ನಮ್ಮ ಮನ್ಯಾಗ ಒಪ್ಕೊಂತಾರೆ. ಜಾತಿ ಅನ್ನೋಕ್ಕೆ ಅಂತ ಏನು ನಮ್ಮದು ಬೇರೆ ನಿಮ್ಮದು ಬೇರೆ ಏನಿಲ್ಲ, ಒಂದೇ ಐತಿ. ನೀವು ಅಂದೆ ಅಂದ್ರೆ ಮತ್ತು ಮನ್ಯಾಗ ಕೇಳು ಒಂಚೂರು ಒಪ್ಕೊಂಡು ನಾನು ಮಾಡ್ಕೊತೀನಿ. ಗಣಸೂರು ಒಪ್ಪಿದ್ರೆ ಮುಗೀತು. ಹೆಣ್ಮಕ್ಳನ್ನ ಒಪ್ಪಿಗೆ ಕೇಳೋದಾರ ಏನೈತಿ? ಮತ್ತು ಮನ್ಯಾಗ ಬೇಕಾದ್ರೆ ಒಂದು ಸಲ ಹೋಗಿ ಮಾತಾಡ್ತೀನಿ. ಆದ್ರೆ ಅಕ್ಕಿಗೆ ತಡಿಪ ಒಂದು ಸಲ ಕೇಳಿಬಿಡ್ತೇನೆ ಆಗಿದ್ದಲ್ಲಕ್ಕ. ಮಾಡ್ಕೊತೀನವ ಏನು ನಿಮ್ಮಪ್ಪ ನಿಮ್ಮವ್ವ ನೋಡಿದ್ದು ಮಾಡ್ಕೋತೀವೋ ಇನ್ನು ಇವ್ನ ಮದುವೆ ಆಕಿಯೋ? ಆತಲ್ಲ ಮತ್ತು ಸುಮ್ಮನದಾಳ ಅಂದ್ರೆ ಹ್ಞೂ ಅಂತೇಳಿ ಅರ್ಥ. ಆಗವಲ್ತಕ್ಕ. ನಾ ಒಂದು ಸಲ ನಮ್ಮ ತಂಗಿ ಕೇಳಿ ಹೇಳ್ತಂತು. ಈಗ ಹೊಕ್ಕನೆಲ್ಲ ಬಿಡಾಕಿನ್ನ ಏನ? ಹಾಂ ಆತ ನಡಿವಾ. ಬಾ ಮನಿ ಆಯ್ತು ಎಲ್ಲರ ದುರ್ಗ ಆಗೈತವ. ಓ ನಮಸ್ಕಾರ. ಬರ್ರಿ ಒಳಗೆ ಬರ್ರಿ ಅಕ್ಕಾರ. ಬರ್ರಿ ಕಾಲಿಗೆ ನೀರು. ಕಾಲಿಗೆ ಬರ್ರಿ, ಕಾಲು ತಗೋ ಬರ್ರಿ. ಇಲ್ಲ ನೀರು ಬರ್ರಿ. ಈ ಕಡೆ ಬರ್ರಿ. ಕಾಲು ತಗೊಂಡು ಒಳಗೆ ಬರ್ರಿ. ಕುಂದ್ರಿ. ಈಕಿನ ಶರ್ಬತ್ ತೊಂಬ. ಶರ್ಬತ್ ಕುಡಿದ ನಂತರ ಈಕಿ ನಾನು ಹೇಳ್ತೀರಿ. ಈಕಿ ಹೆಸರು ಗೌರವ್ ಅಂತೇಳಿ. ನಮಸ್ಕಾರ ಎಲ್ಲರಿಗೆ. ಹೆಂಗೆ ಅನಿಸ್ತ್ರಿ ಮನಿ ನೋಡಿದ್ರಲ್ಲ? ಮನಿ ಬಗ್ಗೆ ಎರಡು ಮಾತಿಲ್ವ? ಭಾಳ ಚಲೋ ಐತೆ, ಅಗದಿ ಚಲೋ ಐತೆ ಮನಿ. ನನಗಿರದ ಒಂದು ಹೆಣ್ಣು ಒಂದು ಗಂಡ್ರಿ. ಹೆಣ್ಣಿನ ಮದುವೆ ಮಾಡಿ ಕೊಟ್ಟೈತಿ. ಇನ್ನು ಗಂಡು ಹುಡುಗ ಅಂತಂದ್ರೆ ಇವನ ಒಬ್ಬನ ನೋಡ್ರಿ. ಈಗ ಏನು ಆಸ್ತಿ ಮಾಡಿಟ್ಟಿದ್ದೆಲ್ಲ ಇವಂಗ ರೀ. ಈಗ ಇನ್ನು ಯಾಕಂದ್ರೆ ಹುಡುಗಿನ ಇದ್ದಂಥ ಮನೆಗೆ ಚಲೋ ಮನೆಗೆ ಕೊಟ್ಟೇವಿ. ಹಾಗಾಗಿ ಆಕಿ ಕಡೆ ಅಂತ ಏನು ಚಿಂತೆನೇ ಇಲ್ಲ ನಮಗೆ. ಇವಂದು ಏನು ಮದುವೆ ಮಾಡಿದ್ರು ಒಂದು ಕೈ ತೊಳ್ಕೊಂಡ್ವಿ ಅಂದ್ರೆ ಮುಗೀತು ನೋಡ್ರಿ. ಬೇಕಾದ್ರೆ ನೀವು ಇಲ್ಲೇ 4 ಮನ್ಯಾಗ ವಿಚಾರಿಸ್ರಿ, ಇಲ್ಲಿ ಊರಾಗ ಅಡ್ಡಾಡಿ ವಿಚಾರಿಸ್ರಿ, ನಮ್ಗೆ ಗೊತ್ತಿದ್ದವ್ರಿಗಾರ ವಿಚಾರಿಸ್ರಿ, ನಮಗೆ ಗೊತ್ತಾಗ್ಲಾರ್ದಂಗಾರ ವಿಚಾರಿಸ್ರಿ. ಯಾರು ಹಿಂಗೈತಿ ಅಂತಂದ್ರೆ ಮತ್ತೆ ನೋಡ್ರಿ ಬೇಕಾರೆ. ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ್ರಿ. ನಮಗೆ ಪೂರಾ ನಂಬಿಕೆ ನಮ್ಮ ಮಳ್ಯಾರ ಏನ್ರಿ, ಅವ್ರ ತೋರ್ಸ್ಯಾರ ಈ ಸಂಬಂಧ ಅಂದಮೇಲೆ ಚಲೋನೇ ಇರ್ತೈತೆ ಅಂತ ನಮಗೆ ನಂಬಿಕೆ ನೋಡ್ರಿ. ಅಲ್ಲ ಪರಕ ಅಡ್ಡಿ ಇಲ್ಲ ಮನಿ ಮಸ್ತ್ ಐತಿ. ಹೌದ್ಲಿ ಏನು ದುರ್ಗ ಆಗೈತಿ ಮನಿ ಅನ್ನೋದು. ದುರ್ಗ ಅಡ್ಡಿ ಇಲ್ಲ ಬಿಡು. ಹುಡುಗ ಒಂದಿಟ್ಟು ಚಂದ ಇಲ್ಲ ಅಂದ್ರೆ ಏನಾಯ್ತು? ಮನ್ಯಾಗ ಕೆಲಸ ಮಾಡಿದ್ರ ತೆಪ್ತೈತಲ್ಲ, ಆಳು ಕಾಳು ಇಷ್ಟೋಕೊಂಡು ಆಸ್ತಿ ಐತಿ ಬೇಕಾದಂಗೆ. ಏನು ಮಸ್ತ್ ಅದಾನ. ಸುಮ್ಮನೆ ನಾವು ಕೊಟ್ಟು ಲಗ್ನ ಮಾಡಕ್ಕೆ ಅಡ್ಡಿ ಇಲ್ಲ. ಹಾಂ ನಮ್ಮ ಮಗ ಹೊರಗೋಗ್ಯಾನ್ರಿ ಸ್ವಲ್ಪ ಕೆಲಸದ ಸಂಬಂಧ. ಅವಂಗ ನಿಮ್ಮ ಮಗಳಿಗೆ ಒಂಚೂರು ವಯಸ್ಸಿನ ಫರ್ಕ್ ಆಕತಿ. ಮತ್ತು ಇದ್ದಿದ್ದ ಹೇಳ್ತೇವಪ್ಪ, ಮುಚ್ಚಿಟ್ಟು ಮಾಡುವಂಥದ್ದು ಏನಿಲ್ಲ ನೋಡ್ರಿ ಇದ್ರಾಗ. ಆಗವಲ್ ತಕ್ ಬಿಡ್ರಿ. ಗಂಡು ಹುಡ್ರಿಗೆ ಅಂತ ವಯಸ್ಸು, ಹೆಣ್ಣು ಹುಡ್ರಿ ಒಂದು ವಯಸ್ಸು ಕಡಿಮೆ ಇದ್ರೆ ಆತಪ್ಪ. ಗಂಡು ಹುಡ್ರಿಗೆ ಮನ್ಸಿಗೆ ಬಂತ ಮುಗಿತಪ್ಪ. ಹಾಂ ಅದು ನಿನ್ನೆ ನನಗೂ ಸಂಜೆಗೆ ಬಂದಿಂದ ಗೊತ್ತಾಗ್ತದ. ನಿಮ್ಮ ಹುಡುಗಿಗೆ ನಮ್ಮ ಹುಡುಗಿಗೂ 12-13 ವರ್ಷ ಫರ್ಕ್ ಆಕತ್ರಿ. ಅಯ್ಯೋ ಅಷ್ಟೇ? ನನ್ನ ಗಂಡಗ 16 ವರ್ಷ ಬರ್ಕ್ರಿ ಗೊತ್ತನ. ಏನಲ್ಲನ್ರಿ ನಾವು ಬಾಳೆ ಮಂತ್ಯಾನ ಮಾಡ್ಲಿಲ್ಲನ? ಹೌದಾ, ನಂಗೆ ಮಕ್ಳು ಅದು ಸಸ್ತಿ ಯಾರು ಬಂದು ಮೊಮ್ಮಕ್ಳು ಕಂಡ್ವಿ. ಏನಾಯ್ತು?
ಗಣಸೂರಿಗೆಲ್ಲ ಎಂಥ ವಯಸ್ಸ್ರಿ, ಹೆಣ್ಣು ಮಕ್ಕಳಿಗೆ ವಯಸ್ಸು ಸಣ್ಣದಿದ್ರೆ ಸಾಕಪ್ಪ, ಗಣಸೂರಿಗೆ ನಡೀತೈತಿ. ಇವೆಲ್ಲ ಒಂದು ದೊಡ್ಡ ವಯಸ್ಸನ್ರಿ ಇವು. ಹ್ಞೂ ಅದನ್ನ ಅಂತೀನಿ ನಾನು. ಅಲ್ಲ ಯಾಕೆ ಅಂದ್ರೆ ಕನ್ಯೆ ಹುಡುಕುದಕ್ಕೆ ಹೊತ್ತಾತನ್ರಿ ಹುಡುಗ ಮದಿ ಮಾಡಕ್ಕೆ? ಇಲ್ಲಿಲ್ರಿ, ನಮಗೆ ಸರಿ ಹೊಂದುವಂಥದ್ದು ಯಾವುದು ಸಿಗಲಿಲ್ಲ. ಒಂದೆರಡು ಕನ್ನೆ ನೋಡಿದ್ವಿ, ಅಷ್ಟೇನು ಮಗ ಚಂದ ಇದ್ದಿಲ್ಲ, ನನ್ನ ಮಗ ಒಪ್ಪಲಿಲ್ಲ. ಏ ನೋಡವ, ಈಕಿ ಮಗ ಏನು ಚಂದಿಗಿದ್ದಾನ, ಇವನ್ ಮಗ ಹೆಣ್ಮಕ್ಳು ಚಂದಿಲ್ಲ ಅಂತ ಬಿಟ್ನಂತ. ಊರ್ ಮೂಲ ಕರಿ ಹಂದಿಗೆನ ಇವನ್ನ ಪಾಪ ನಮ್ಮ ಕಸ್ತೂರಿ ತಗೊಳ್ಳೋದ ದೊಡ್ಡ ಮಾತಿಗೆ. ಇವ್ ಮತ್ತೆ ಚಂದಾಚಾರ ಬೇರೆ ಬೇಕಂತ. ಅಯ್ಯೋ ದೊಡ್ಡವ್ರ ಮಕ್ಕಳು, ರೊಕ್ಕಿದ್ದವ್ರ ಮಕ್ಳು ಹೆಂಗಿದ್ರು ಚಂದನ, ಇಷ್ಟ ಹಾಕೊಂಡು ಆಸ್ತಿ ಐತಿ, ಸುಮ್ಮನಿರ ನೀನು. ನೋಡ್ರಿ ನಾವೀಗ ದಾರ್ಯಾಗ ಬರುವತ್ನಾಗ ವಿಚಾರಿಸ್ಕೊಂತಾನ ಬಂದ್ವಿ. ಊರ್ ಕಾಲಿಡ್ತಿದ್ದಂಗ ಒಬ್ರು ಏನು ಅಂದಿಲ್ಲ. ನಮಗಂತರೂ ಈ ಮಂತ್ಯಾನ ಈ ಸಂಬಂಧ ಒಪ್ಪಿಗೆ ಐತಿ. ನಮ್ಮ ಹುಡುಗಿ ನೀವು ಇನ್ನೊಮ್ಮೆ ನೋಡ್ತೇನೆ ಅನ್ನೋದಾದ್ರೆ ಮತ್ತೆ ಇನ್ನೊಮ್ಮೆ ಬರ್ರಿ. ಈಗ ಟಪಾಲ್ ಇಷ್ಟೊತ್ತಿಗೆ ಅಲ್ಲಿ ಮುಟ್ಟಿರ್ತೈತಿ, ಇವ್ರು ತವ್ರ ಮನೆಗೆ ಕರ್ಕೊಂಬಂದ್ರು ಬಂದ್ರೆ ಅವ್ರು ಹೇಳಕ್ಕಾಗುದಿಲ್ಲ. ಬಂದು ಇನ್ನೊಮ್ಮೆ ನೋಡ್ಕೊಂಡು ಹೋಗ್ರಿ, ಆಮೇಲೆ ಬೇಕಾದ್ರೆ ಒಪ್ಪಿಗೆ ಕೊಡ್ರಿ. ಹಾಂ, ನಮ್ಮ ಹುಡುಗ ಅನ್ನಕತ್ತಿದ್ದ ಒಂದ್ಸಲ ನೋಡ್ಬೇಕು ಅಂತೇಳಿ. ನಾಡ್ದ ಏನು ಮಾಡ್ಬಿಡ್ತೇನೆ ರೀ, ನಮ್ಮ ಹುಡುಗನ ಒಬ್ಬವನ್ನ ಕಳಿಸ್ತೇನೆ ತಗೋರಿ. ಏನು ಮತ್ತೆ ಯಾಕೆ ನಾವು ಹಿಂದಿಂದ ಬರೋದು ಒಳ್ಳೊಳ್ಳೆ, ನಮ್ಮ ಹುಡುಗನ ಒಬ್ಬವನ್ನ ಕಳಿಸ್ತೀನಿ, ಹುಡುಗಿ ತೋರಿಸ್ರಿ, ನೋಡಿ ಬಂದ್ಬಿಡ್ತಾನೆ ಇತ್ತಾಗ ಸಾಕು. ಆತ್ ತಗೋರಿ. ನೋಡ್ರಿ ನಮ್ಮ ಕಡೆಯಿಂದ ಅಂತೂ ಏನು ಏನು ಒಂದು ಈಟು ನಮಗೆ ಇದು ಇಲ್ಲ. ನಮಗಂತೂ ಸಂಬಂಧ ಒಪ್ಪಿಗೆ ಐತಿ. ನೀವು ಎಂದ ಲಗ್ನ ಹುಡುಗ ಹುಡುಗಿ ನೋಡಿಂದ ಒಪ್ಕೊಂಡ್ನಂದ್ರ ನೀವು ಎಂದ ಮುಹೂರ್ತ ಹೇಳ್ತೀರಿ ಅಂದ ನಾವು ತಯಾರು ಮಾಡ್ಕೊತೀವಲ್ಲ. ನೋಡ್ರಿ ನನಗಂತೂ ಒಪ್ಪಿಗೆ ಐತಿ. ನಮ್ಮ ಹುಡುಗ ಒಂದು ನೋಡಿ ಒಪ್ಕೊಂಡ್ನಂದ್ರೆ ವರದಕ್ಷಿಣೆ ಏನು ಕೊಡೋದು ತಗೊಳ್ಳೋದು ಎಲ್ಲ ಮಾತುಕತೆ ಮುಂದುವರಿಸಿ ಲಗ್ನನೂ ಆದಷ್ಟು ಬೇಗ ಇಟ್ಟು ಮುಗಿಸ್ಬಿಡೋಣಂತ. ಹಂಗಾಗ್ಲಿ ತಗೊಳ್ರಿ, ಹಂಗಾಗ್ಲಿ. ಅಂದಂಗೆ ಇವ್ರ ಅಕ್ಕಾರ ಯಾರಂತ ಗೊತ್ತಾಗಲಿಲ್ಲ. ಇವರೆಲ್ಲ ನಮ್ಮ ನೆರಿ ಹೊರಿಯರು. ಒಂದು ತಂಗಿಯರ ಗತೆ ನಡ್ಕೊಂಡಾರ. ಹಂಗಾಗಿ ಅವ್ರಿಗೂ ಗೊತ್ತಾಗ್ಲಿ ನಮ್ಮ ಮಗಳು ಯಾವ ಮನೆ ಸೇರ್ತಾಳ ಅಂತೇಳಿ ನೋಡ್ಲಿ ಅವರು ಮಂತ್ಯಾನ ಅಂತ ಕರ್ಕೊಂಬಂದಿವ್ರಿ. ಅಂದಂಗೆ ಯಾಕೆ ಅಕ್ಕಾರ ಏನು ಮಾತಾಡವಲ್ರಿ? ಅಯ್ಯೋ ಹೆಂಗಸರ್ ಮಾತಾರ ಏನೈತ್ರಿ? ಅಲ್ಲ ನಾನು ನನ್ನ ಮಗ ಹಿರಿಯದ ಕೈಗೆ ನಾನು ಮನೆ ಯಜಮಾನ ಆಗಿ ನನ್ನ ಮಗ ಮಾತಾಡಕತ್ತಾನ, ಮತ್ತೆ ಇಕ್ಕಿದೇನೈತಿ ನಡಕ್ ಮಾತು? ನೀವೇನಾರ ಯಾಕೆ ಅನ್ಕೋರಿಪ್ಪ, ನಮ್ಮ ಮನ್ಯಾಗ ನಾವು ಮಾತ್ರ ಹೆಣ್ಮಕ್ಳಿಗೆ ಯಾವುದೂ ಜವಾಬ್ದಾರಿ ಪಾರ್ಪತ್ಯ ಕೊಡುದಿಲ್ರಿ. ಈಗ ನೋಡ್ರಿ ನಿಮ್ಮ ಹುಡುಗೊಬ್ಬ ಬಂದು ನೋಡಿ ಬೇಕಾರೆ ಒಪ್ಕೊಂಡ್ರಂದ್ರೂ ಮುಗೀತು. ನಮ್ಮ ಹುಡುಗಿ ನಾವು ಹೇಳಿದ್ದಕ್ಕೆ ಕೈ ನಿಂದಿರ್ತಾಳಾಕಿ. ನಾವು ಮೂವ್ ಅಂದ್ರೆ ಮಾಡ್ಕೋತಾಳ, ಬ್ಯಾಡ ಅಂದ್ರೆ ಬಿಡ್ತಾಳ. ಆಕಿ ಅಂತರೂ ಇಬ್ಬರ ಅಕ್ಷರ ತೆಗಿಯಂಗಿಲ್ಲ. ನಮ್ಮ ಮನೆಗೂ ಅಷ್ಟೇ, ಹೆಣ್ಮಕ್ಳಿಗೆ ಯಾವುದು ನಾವು ಪಾರ್ಪತ್ಯ ಕೊಡಲ್ಲ. ಈಗ ನೀವು ಇಲ್ಲೇ ಬಂದಿರಿ ಅಂತ ಆಕಿ ಮಾತಾಡಕ್ಕೆ ನಿಂತಾಳ ಅಷ್ಟೇ. ಅಷ್ಟು ಬಿಟ್ಟರೆ ನಾವು ಹೆಣ್ಮಕ್ಳನ್ನ ಯಾವುದಕ್ಕೂ ಮುಂದೆ ಕರ್ಕೊಂಡು ಹೋಗೋದು, ಅವ್ರಿಗೆ ಯಜಮಾನಿಕೆ ಕೊಡೋದು, 4 ಮಂದಿ ನಿಂತು ಮಾತಾಡೋ ಸ್ವತಂತ್ರ ಆಗಲಿ ನಾವು ಕೊಟ್ಟಿಲ್ರಿ. ನಾವೆಲ್ಲಿ ತೋರಿಸ್ತೀವಿ ಅಲ್ಲಿ ಮಾಡ್ಕೋಬೇಕು. ನಮ್ಮ ಮಗಳಾದ್ರೂ ಅಷ್ಟೇ, ನಾವೆಲ್ಲಿ ತೋರಿಸ್ತೀವಿ ಅಲ್ಲಿ ಮಾಡ್ಕೊಂಡು ಹೋಗ್ಯಾಳ. ಇವತ್ತು ಆರಾಮಾಗೆ ಅದಾಳ. ಆದ್ರೂ ಒಂದ್ಸಲ ಅಕ್ಕಾರ ಏನಾರ ಹ್ಞೂ ಹಾ ಅಂದ್ರೆ ಚಲೋ ಇರ್ತಿತ್ತು. ನನಗೂ ಒಪ್ಪಿಗೆ ಇತ್ತು ಬರ್ರಿ. ಎತ್ತಾಗ ಮಗಳೊಬ್ಬಕ್ಕೆ ಸುಖವಾಗಿದ್ರಷ್ಟ ಸಾಕಲ್ರಿ. ಹೆತ್ಕೊಳ್ಳಾರ ಬೇಡುದಾರ ಏನು ಅದೇನಂತಲ್ಲ, ಕುಡ್ಡು ಬೇಡುದು 2 ಕಣ್ಣಂತ. ಹೌದಿಲ್ರಿ? ಮತ್ತೆ ನನ್ನ ಮಗಳು ಇಷ್ಟೊಂದು ದೊಡ್ಡ ಮನೆ, ಕೈ ಕಾಲಾಗ ಆಳದವು. ಆಕಿಗೊಂದು ಹೊರಗಿನ ಬಿಸಿಲು ತೋರಿಸ್ಲಾರ್ದಂಗೆ ನಾವು ಬೆಳೆಸೇವಿ. ಇಲ್ಲಿನೂ ಹಂಗೆ ಇಟ್ಕೊಂತೀರ ಅಂದ್ರೆ ಅಷ್ಟ ಸಾಕು. ಹಾಂ ಆಯ್ತು ತಗೋರಿ, ಹಂಗಾರೆ ಊಟದ ವ್ಯವಸ್ಥೆ ಮಾಡ್ಬಿಡು ತಗೋರಿ. ಹಂಗಾರೆ ಇಲ್ಲ ನಮ್ಮ ಮನ್ಯಾಗ ಹೆಣ್ಣು ಕೊಟ್ಟು ಊಟ ಮಾಡಿ ಹೋಗೋ ಮಟ ಉಣ್ಣಂಗಿಲ್ಲ. ಗಂಡಿನ ಮನ್ಯಾಗ ಸಾಕು ಶರಬತ್ ಕೊಟ್ಟಿರಲ್ಲ, ಕುಡ್ದೆ ಮುಗೀತೀನಿ, ನಾವು ಬರ್ತೇವೆ ತಗೋರಿ. ಮತ್ತೆ ಇನ್ನೊಮ್ಮೆ ನಿಮ್ಮ ಮಗ ಬಂದು ನೋಡೋಗಿಂದ ಒಮ್ಮೆ ಮದುವೆ ಲಗ್ನ ವಿಚಾರ ಮಾತಾಡಕಂತೇಳಿ ಕುಂದ್ರನಂತ. ಆತ್ರಿ. ತಡ್ರಿ, ಅರ್ಶಿನ ಕುಂಕುಮ ಜಂಪರ್ ಪೀಸ್ ತೊಂಬರ್ತೀನಿ. 1 ಮಿನಿಟ್ ತಡ್ರಿ ಅಕ್ಕಾರ, ಬಂದೆ. ಶಾಂತಕ್ಕ ಇದೇನು ಒಪ್ಕೊಂಡೆ ಬಿಟ್ಟಲ್ಲ? ಎತ್ತಾಗ ಒಟ್ಟು ನನ್ನ ಮಗಳು ಆರಾಮಾಗಿರ್ಲಿ ಬಿಡೆ. ಹೋಲತ್ತ ಇಷ್ಟು ಬಂಗಾರದಂತ ದೊಡ್ಡ ಮನೆ ನೋಡಿ ಎಷ್ಟು ಚಂದ ಐತಿ. ಬೇಕಾದಂಗೆ ಆಳು ಕಾಳದಾರ ಮನೆ ನೋಡಿದ್ನಲ್ಲ ನಾನು. ಹೋಲ್ ಬಿಡ, ಏನು ಹುಡುಗನ ಬಣ್ಣ ತೊಳ್ಕೊಂಡು ಕುಡಿಬೇಕಾಗಿಲ್ಲ. ನನ್ನ ಮಗಳಿದ ಮನೆ ಸೇರ್ಲಿ. ಒಟ್ಟು ನನ್ನಂಗಕ್ಕೆ ಎಲ್ಲದಕ್ಕೂ ವಿಚಾರ ಮಾಡಿ ಜೀವನ ಮಾಡೋದು ಬೇಡ. ಒಂದು ಕಾಳು ಕಡಿ, ಒಂದು ಬ್ಯಾಳಿ ಟಮಾಟಿ ಬೇಕಂದ್ರು ಇವರ ಸಂದಕ್ಕೆ ಚಾವಿ ತೆಗೆದು ಒಂದು ಟಮಾಟಿ ಕೊಡೋ ಮಟ್ಟ ಸಾರು ಮಾಡೋಕ್ಕಾಗಲ್ಲ. ಹಂಗೈತೆ ನನ್ನ ಮನೆ ಪರಿಸ್ಥಿತಿ. ಇಲ್ಲಿ ಹಂಗಿಲ್ಲಲ್ಲ. ಹೋಲತ್ತಾಗ ಅತ್ತಿನೂ ಏನು ಬಾಯಿ ಸತ್ತಕ್ಕಿದ್ದಂಗೆ ಅದಾಳ, ಸಂಪನ್ನ ಅದಾಳ. ಕೌಬೋ ಏನು ಮಾತಾಡಲಿಲ್ಲ. ಅನ್ನ ನನ್ನ ಮಗಳು ಆರಾಮಾಗಿರ್ತಾಳವ. ಇದ ಮನೆಗೆ ಕೊಡ್ತೇನೆ ನನ್ನ ಮಗಳನ್ನ. ಆತಲ್ಲ ಮತ್ತೆ ಇನ್ನೇನು ಎಲ್ಲರಿಗೂ ಒಪ್ಪಿಗೆ ಆತಲ್ಲ. ಹ್ಞೂನಮ್ಮ, ಅದಕ್ಕೆ ಹೇಳೋದು ಮುಂದಿರ್ತ ದುಡಕಬಾರ್ದು ಅಂತೇಳಿ. ನೋಡಿದನ ಮನೆ ಇಂಥದೈತಿ. ನನ್ನ ಮಗಳಿಗೆ ನೀನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನೋಡು ಬಂಗಾರದಂಥ ಸಂಬಂಧ ಹುಡುಕಿ ಕೊಟ್ಟಾಳ. ಬಣ್ಣ ತೊಗೊಂಡು ಏನು ಬೆಂಕಿ ಹಚ್ತಿ, ಹುಡುಕರಗರ ಇರಲಿ ಬೆಳಗರ ಇರಲಿ. ಅವ ನಾಳೆ ಬಿಟ್ಟು ನಾಡ್ದು ಬರ್ತಾನಂತ ಚಂದಾಗಿ ತಯಾರು ಮಾಡಕ್ಕಿನ ಬೋರ್ಮಾ ಸರ ಅದು ಹಾಕಿ ಚಂದಾಗಿ ಏನು ತೆಲಿಗಿಲಿ ವಾಚಿ ಎಣ್ಣೆ ಹಚ್ಚಿ ಏನು ಚಂದ ಒಂದು ಸೀರೆ ಉಡಿಸಿ ನಿಂದ್ರಸು. ನೋಡಿ ಒಪ್ಪಗೋಲಿ, ಲಗ್ನ ಮಾಡಿ ಮುಗಿಸ್ಬಿಡಕ್ಕೆ ಬರ್ತೈತಿ. ಆತವ್ರಿ ಅತ್ತರ. ಹೊರವ ಮುತ್ತೈದನ ಮಕ್ಳು ಅರ್ಶಿನ ಕುಂಕುಮ ಹಚ್ಕೋರಿ. ಹೆಂಗೈತೆ ನನ್ನ ಮೊಮ್ಮಗಳು ಕೊಟ್ಟಿದ್ದು ಮಂತ್ಯಾನ? ಭಾರಿ ಅಚ್ಚದು ಇದೆ. ಅಚ್ಚ ಇರಾಕ ಬೇಕು. ನಿನ್ನ ಮಗಳಿಗೆ ಹೇಳ್ಬಿಡ, ನಾಳೆ ಬಿಟ್ಟು ನಾಡ್ದವ್ ನೋಡಾಕ್ ಬಂದಾಗ ಹ್ಞೂ ಅಂತ ಅಳೋದು ಮಾಡೋದು, ಅಕಸ್ಮಾತ್ ಒಲ್ಲೆ ಅನ್ನೋದು ಇಂಥವೆಲ್ಲ ಬಿಟ್ಬಿಡ ಅಂತೇಳಿ. ಇನ್ನು ನಿನ್ನ ಮಗಳು ನಾವು ಒಪ್ಕೊಂಡ್ರೆ ಪುಣ್ಯ ಐತಿ. ನಿನ್ನ ಮಗಳು ಏನು ಅವನ್ನ ಒಪ್ಕೋಬೇಕಾಗಿಲ್ಲ. ಅವಂಗೇನು ಕಡಿಮೆ ಆಗೈತಿ, ಬಂಗಾರದಂಗೆ ಅದಾನ. ಸುಮ್ಮನೆ ಹೂ ಅನ್ನ ಕೇಳ ನಿನ್ನ ಮಗಳಿಗೇನ. ನೀನು ಹೂ ಅಂದಿ ಬಿಡ ಶಾಂತಕ್ಕ. ಹೋಲ್ ಬಿಡ, ನನ್ನ ಮಗಳ ಎತ್ತಾಗಾರ ಆರಾಮಾಗಿರುವಲ್ ತಕ್ಕ ಏನೈತಿವ ನಮ್ದಾರ ಮಾತಿಗೆ ಎತ್ತಾಗ ಆರಾಮಾಗಿರ್ಲಿ. ಎಲ್ಲಾರ ಒಟ್ಟು ಒಂದು ಬತ್ತೇಲಿ ನನ್ನ ಮಗಳು ಚಂದ ಇದ್ರಷ್ಟೇ ಸಾಕು, ಮತ್ತೇನು ಬೇಡ ಜೀವನದಾಗ. ಇವ ಕುಡು ಬೇಡದು 2 ಕಣ್ಣು. ಇವ ಇಲ್ಲಿ ಜೀನ್ ಹಂಕ ಬಾಳೆ ನಮ್ದು ಇಲ್ಲೇ. ಅದೇನಿಲ್ಲ, ಆರಾಮಾಗಿದ್ರೆ ಕಷ್ಟ ಸಾಕು. ನೋಡಿದೇನು ಅತ್ತಿನೂ ಸುಮ್ಮನಿದ್ಲು, ಬೇಕಾದಂಗೆ ಹೊಂದಾಣಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾಳ. ಅಷ್ಟ ಸಾಕು.
ಸುಮ್ಮನಿರೋದು ವಾಸಿ ಗಡಗಡ ಕೊಟ್ಟು ಮದುವೆ ಮಾಡೋನು. ನನ್ನ ಮಗಳರ ಇಲ್ಲಿದ್ದು ಏನು ಸುಖ ಪಡೋದು ಅಟ್ರಾಗೆ ಐತಿ. ಈ ಮುದಿಕೆರ ಒಟ್ಟು ಸೇರಂಗಿಲ್ಲ. ನಮ್ಮ ಅತ್ತಿ ಬೈತಾಳಂದೈತಿ. ಇಲ್ಲಿ ಬೇಸ್ಕೊಂತ ಇಲ್ಲಿರೋದ ಪಾಪ ಹೋದ್ರೆ ಅಲ್ಲಿ ಆರಾಮಾಗ್ಯಾರ ಇರ್ತದ. ಅವ್ರ ಆ ಸೈಡ್ ಬರ್ತಾರ ಇಲ್ಲಂತ ಅಲ್ರಿ. ಅವ್ರ ಆ ಸೈಡ್ ಬರ್ತಾರ ಇಲ್ಲಂತ ಅಲ್ರಿ.